ಮತ್ತೆ ದೋಸ್ತ 10th ರಿಸಲ್ಟ್ ಏಟ್ ಆಯ್ತು ಮೊನ್ನೆ? ಜಸ್ಟ್ ಪಾಸ್ ಆಗೈತೆ ನಂದು. ನಮ್ಮನು 35 ಆಗ್ಯಾವ ಮರ. ಮತ್ತೆ ನಿಮ್ಮ ಹುಡುಗಿಯರದು ಎಷ್ಟೆಷ್ಟು ಆಗ್ಯಾವ? ಎಲ್ಲ ಟಾಪರ್ ಅದಾವ ನಾವೆಲ್ಲ. ನಮ್ಮ ಹುಡುಗಿರು ಆಗೈತೆ ಮರ 90 ಮ್ಯಾಗ ಆಗೈತೆ. ನೋಡ್ಲೇನು ನಮ್ಮ ಹುಡುಗರು ಅದು 4-5 ಹುಡುಗರು ಪಾಸ್ ಆಗ್ತಾವ ರಿಸಲ್ಟ್ ನೋಡ್ರ. ಏನ್ ನಮ್ ಜೀವನ ಆಯ್ತು ನೋಡಿ ಕುಡ್ಲಕ್ ಹೋಗೋಣ. ಇದ ತಪ್ನಾಗ ಕುಡ್ಲಕ್ ಹೋಣ. ಮತ್ತೆ ನಡಿ ಹೋಗೋಣ. ಅದೇ ಹಂಗಂದ್ರ ಕುಡ್ಲಕ್ ಹೋಣ. ದೋಸ್ತ ಗಾಡಿ ಅದು ಎಲ್ಲಿಟ್ಟಿ? ಈಗ ಹೋಗ್ಬೇಕಲ್ಲ ಪಾರ್ಟಿ ಮಾಡಕ್ ಹೆಂಗ? ಮಲ್ಯಾಮ ಭೀಮ ಇದಾನ ಫೋನ್ ಹಚ್ಚಲ ಮತ್ತಂಗ ಹಂಗೆಲ್ಲ ಈಗ ನಮ್ಮ ಮಬ್ಸೂರ್ ಮಗ ಅಲ್ಲೇ ಕೂತಿರ್ಬೇಕು. ನಮ್ಗೆ ಗಾಡಿ ತರ್ಸೋ ಹೋಗೋಣ. ಫೋನ್ ಹಚ್ತಂಗಪ್ಪ ನೀ. ಹಲೋ ಎಲ್ಲೇಜ? ಗಾಡಿ ತುಂಬ ಜಲ್ದಿ. ಎಲ್ಲಿ ಐತಲ್ಲ ನೋಡ ಗಾಡಿ ಟಾಟಲ್ ಅಂತ ಐತಿ ಬಾ. ಸಾಲಿ ಕಂಡ ಸರಿ ಐತಾಗ. ಮತ್ತೆ ಏನ್ ಸಮಾಚಾರ? ಏನಂತಾರ ನಿಮ್ಮವ್ರು? ನಮ್ಮವ್ರ ಏನ್ ಅಂತಾರ? ನಿಮ್ಮವ್ರ ಏನ್ ಅಂತಾರ ಕೇಳ್ಬೇಕು. ಏನಪ್ಪ ನಿಮ್ಮಟ್ಟೇನು ಜೋಡಿ? ನಿಮ್ಮಟ ನಿಮ್ಗತೆ ಏನು ಪೇಟ ಏನಿಲ್ಲ ನಮ್ಗೆ. ದೊಡ್ಡ ಗಾಡಿ ತಂದಿ, ಹೊಸ ಗಾಡಿ ಈಗ ಹೇಳ್ತಾರ. ಇದನ್ ಗಾಡಿ ಇದಾನ ಯಾರು ಹೋಗುನ್ ಬಾವತ್. ಮತ್ತೇನಿಲ್ಲಪ್ಪ, ಸ್ವಲ್ಪ ಹೊಸ ಗಾಡಿ ಐತಲ್ಲ ನಿಮ್ಮ ಮನ್ಯಾಗ ಏನಿಲ್ಲಪ್ಪ ನಿಂದ. ಮತ್ತ ಏನ್ ಮನ್ಸಿರ? ಅಯ್ಯಪ್ಪ ಅಲ್ಲಿ ಅನ್ನ ಬಿದ್ದಾವ ಶಿವ. ಏನಾಗಿತ್ತು ಶಿವ? ಅಯ್ಯಪ್ಪ ತೆಗೆದು ಈ ಅಣ್ಣ ನೀರ್ ತೋರಣ. ಪಟ್ನ ನೀರ್ ತಗೋಣ. ಗಾಡಿ ಮ್ಯಾಗ ಹೋಗೋಣ. ಈ ಹಾಸ್ಪಿಟಲ್ ಹೋಗೋಣ. ರಜಾ ಗಾಡಿ ಹೊಳಸು, ಗಾಡಿ ಹೊಳಸು, ಗಾಡಿ ಹೊಳಸು, ಗಾಡಿ ಹೊಳಸು ರಜಾ. ಬರ್ತದೆ ಗಾಡಿ ಹೊಳಸು. ಬಾಬಾ ಜಲ್ದಿ ತಮ್ಮ, ಜಲ್ದಿ ತಮ್ಮ. ಬಾಬಾ ಜಲ್ದಿ ತಮ್ಮ, ಜಲ್ದಿ ತಮ್ಮ. ಹೋಗ್ಬಿಡೋಣ. ನಡಿ ಗಾಡಿ ಹಾಯ್ ಫ್ರೆಂಡ್ಸ್, ನಾವು ಮಾಡಿ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಚಾನಲ್ ಒತ್ತಿ. ಇನ್ನು ಮುಂದಿನ ವಿಡಿಯೋ ಬೇಕಾದ್ರೆ ಚೆನ್ನಾಗಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಲೋ ಗೆಳೆಯರೇ, ನಾವು ಮಾಡಿರೋ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನು ತಪ್ಪದೆ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರಿಗೆ ಈ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕಾದರೆ ಪಾರ್ಟ್ 2 ಬಿಡುಗಡೆ ಮಾಡುತ್ತೇವೆ. ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಬೆಲ್ ಐಕನ್ ಒತ್ತಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಎಂದಿಗೂ ಇರಲಿ ಅಂತ ಕೇಳಿಕೊಳ್ಳುತ್ತೇನೆ. ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ಚಿಕ್ಕದಾಗಿ ವಿಡಿಯೋ ಮಾಡ್ತಾಯಿದ್ದೀವಿ. ನಿಮ್ಮ ಸಪೋರ್ಟ್ ಎಂದಿಗೂ ನಮ್ಮ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಚಿಕ್ಕ ಟೀಮಿಗೆ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ. ನೀವು ಮಾಡಿರುವ ಒಂದು ಶೇರಿಂದ ಗಾಡಿ ಮೇಲೆ ಹೋಗುವ ವ್ಯಕ್ತಿಗಳಿಗೆ ಹೆಲ್ಪ್ ಆಗುತ್ತದೆ. ಯಾಕಂದರೆ ನಿಧಾನವಾಗಿ ಚಲಿಸಿ ನಿಧಾನವಾಗಿ ಬೈಕನ್ನು ಓಡಿಸಿ. ಏಕೆಂದರೆ ಬೈಕ್ ಅಪಘಾತಗಳು ಭಾಳ ಆಗುತ್ತಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಬೈಕ್ ಅಪಘಾತವು ಭಾಳ ಆಗುತ್ತಿದ್ದಾವೆ. ಆದ ಕಾರಣದಿಂದ ಈ ವಿಡಿಯೋ ಮಾಡಿರೋ ಕಾರಣ ಬೈಕನ್ನು ನಿಧಾನವಾಗಿ ಚಲಿಸಿ ನಿಧಾನವಾಗಿ ಹೋಗಿ. 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ. ನಮ್ಮ ಐಡಿಯಾನು ಶೇರ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಎಂದು ಇರಲಿ ಅಂತ ಕೇಳಿಕೊಳ್ಳುತ್ತೇನೆ. ಜೈ ಆಂಜನೇಯ.